ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿದ್ದ ಕಾರ್ ಸೀಸ್ ಆಗಿದೆ. 8ನೇ ಆರೋಪಿ ರವಿಶಂಕರ್ ಮನೆಯಲ್ಲಿ ಕಾರು ಜಪ್ತಿ. ಚಿತ್ರದುರ್ಗದಲ್ಲಿ ಇಟಿಯೋಸ್ ಕಾರನ್ನ ಜಪ್ತಿ ಮಾಡಿದ್ದಾರೆ ಪೊಲೀಸರು. ಇದೇ ಕಾರ್ನಲ್ಲಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಲಾಗಿತ್ತು. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಆತನನ್ನ ಕರೆತರಲಾಗಿತ್ತು. KA 11B7939ನ ಕಾರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಾರಿನಲ್ಲೂ ಕೂಡ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬೆಡ್ಶೀಟ್ ಕಂಬಳಿ ಹಿಡಿದು ಕಂಪ್ಲೀಟ್ ಆಗಿ ಆ ಕಾರನ್ನ ಮರೆಮಾಚಿ ಆ ಕಾರನ್ನ ಸುತ್ತುವರೆದು ಪೊಲೀಸರು ಪರಿಶೀಲನೆಯನ್ನ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಕಂಪ್ಲೀಟ್ ಆಗಿ ಆ ಕಾರನ್ನ ಮುಚ್ಚಿದ್ದಾರೆ ಅಂತ ಹೇಳಿ. ಸ್ಥಳ ಮಹಜರು ಸಂದರ್ಭದಲ್ಲಿ ಅವರ ಮನೆಯಲ್ಲೂ ಕೂಡ ಒಂದಷ್ಟು ಹುಡುಕಾಟ ನಡೆದಿದೆ, ತಡ್ಕಾಟ ನಡೆದಿದೆ ಪೊಲೀಸರಿಂದ. ಅದಾದ್ಮೇಲೆ ಇದೇ ಕಾರ್ನಲ್ಲಿ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಗೆ ಕರೆತರಲಾಗಿತ್ತು. ಯಾರಿಗೂ ಕಾಣದಂತೆ ಬೆಡ್ಶೀಟ್ ಕಂಬಳಿಯನ್ನ ಅಡ್ಡ ಹಾಕಿ ಕಾರ್ನಲ್ಲಿ ಏನಾದರೂ ಸಾಕ್ಷ್ಯಾಧಾರ ಸಿಗಬಹುದಾ ಅಂತ ಹೇಳಿ ಪೊಲೀಸರಿಂದ ಪರಿಶೀಲನೆ ನಡೀತಾ ಇದೆ. ಈಗಾಗಲೇ ಈತ ರವಿ ಆತನು ಕೂಡ ಪೊಲೀಸರ ಕಸ್ಟಡಿಯಲ್ಲಿದ್ದಾನೆ. ಆತನ ವಿಚಾರಣೆಯನ್ನ ಕೂಡ ಮಾಡಿದ್ದಾರೆ. ಒಂದಷ್ಟು ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಇಟಿಯೋಸ್ ಕಾರು. ಈ ಕಾರ್ನಲ್ಲಿ ಏನಾದರೂ ಸಾಕ್ಷ್ಯಾಧಾರಗಳು ಸಿಗಬಹುದಾ? ರೇಣುಕಾಸ್ವಾಮಿಯನ್ನ ಕರೆದೊಯ್ಯುವಂತಹ ಸಂದರ್ಭದಲ್ಲೂ ಕೂಡ ಆತನಿಗೆ ಹೊಡೆದು ಬಡಿದು ಏನಾದರೂ ಮಾಡಿದ್ದೇ ಆದ್ರೆ ಆ ಕಾರ್ನಲ್ಲೂ ಕೂಡ ಒಂದಷ್ಟು ಸಾಕ್ಷ್ಯಾಧಾರಗಳು, ರಕ್ತದ ಕಲೆ ಅದು ಇದು ಪೊಲೀಸರಿಗೆ ಪತ್ತೆಯಾಗುತ್ತೆ. ಆ ನಿಟ್ಟಿನಲ್ಲಿ ಪರಿಶೀಲನೆ ಮುಂದುವರೆದಿದೆ. ರವಿಶಂಕರ್ ನಿವಾಸದ ಬಳಿಯೇ ಕಾರನ್ನು ನಿಲ್ಲಿಸಲಾಗಿತ್ತು. ಚಿತ್ರದುರ್ಗದ ಐನಹಳ್ಳಿ ಕುರುಬರ ಹಟ್ಟಿಯಲ್ಲಿರುವಂತಹ ರವಿಶಂಕರ್ ಮನೆ. ರೇಣುಕಾಸ್ವಾಮಿ ಕಿಡ್ನಾಪ್ಗೆ ಬಳಸಿದ್ದಂತಹ ಕಾರ್ನ ಪರಿಶೀಲನೆ ಮುಂದುವರೆದಿದೆ. ಪೊಲೀಸರು ಮತ್ತು ಬೆರಳಚ್ಚು ತಜ್ಞರು ಅಲ್ಲಿದ್ದಾರೆ. ಸದ್ಯ ಮನೆಯಲ್ಲಿ ರವಿ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಕಾಮಾಕ್ಷಿಪಾಳ್ಯ ಠಾಣೆ CPI ಸುಬ್ರಹ್ಮಣ್ಯ ಅವರಿಂದ ವಿಚಾರಣೆ ನಡೀತಾ ಇದೆ. ರವಿಶಂಕರ್ ಕುಟುಂಬದವರಿಂದಲೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರವಿಶಂಕರ್ ಪತ್ನಿಯೂ ಕೂಡ ಮಾತನಾಡಿದ್ರು. ನನ್ನ ಗಂಡನಿಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಆತನ ಸಿಲುಕಿಸಲಾಗಿದೆ ಅಂತ ಹೇಳ್ತಾ ಇದ್ರು. ಕಣ್ಣೀರನ್ನ ಹಾಕಿದ್ರು. ಮಕ್ಕಳು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ ಅಂತ ಅಳಲು ತೋಡ್ಕೊಂಡಿದ್ರು. ಇದೀಗ ಈ ಪ್ರಕರಣದಲ್ಲಿ ಆತ ಆರೋಪಿ ಆಗಿರೋದ್ರಿಂದ ಆತನ ಉದ್ದೇಶ ಅಥವಾ ಈ ಗ್ಯಾಂಗ್ನ ಪ್ಲಾನ್ ಏನಿತ್ತು ಅನ್ನೋದು ಕೂಡ ರವಿಶಂಕರ್ಗೆ ಗೊತ್ತಿರಲಿಲ್ಲ ಅಂತ ಪೊಲೀಸರ ಮುಂದೆ ವಿಚಾರಣೆಯ ಸಂದರ್ಭದಲ್ಲಿ ಆತ ಹೇಳ್ಕೊಂಡಿದ್ದಾನೆ. ಆದರೆ ಆತನ ಕಾರ್ನಲ್ಲಿ ರೇಣುಕಾಸ್ವಾಮಿಯನ್ನ ಕರೆದೊಯ್ದ ಪರಿಣಾಮ ಈ ಒಂದು ಘಟನೆಯಲ್ಲಿ ಆತನು ಕೂಡ ಪಾತ್ರಧಾರಿಯಾಗಿದ್ದು ಪ್ರಕರಣದ ವಿಚಾರಣೆಯನ್ನ ಮತ್ತು ಅದರ ಪರಿಣಾಮವನ್ನ ಇಲ್ಲಿ ರವಿಶಂಕರ್ ಕೂಡ ಎದುರಿಸಬೇಕಾಗುತ್ತೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ, ರವಿಶಂಕರ್ ಕಾರ್ನ ಪರಿಶೀಲನೆ ಆಗ್ತಾ ಇದೆ, ಜೊತೆಗೆ ಪೊಲೀಸರಿಂದ ಆತನ ವಿಚಾರಣೆ ಕೂಡ ಆಗ್ತಾ ಇದೆ. ಹೇಗ್ ನಡೀತಾ ಇದೆ ವಿಚಾರಣೆ, ಹೇಗ್ ಸಾಗ್ತಿದೆ? ಮಧುಶ್ರೀ, ಚಿತ್ರದುರ್ಗದ 4 ಈ ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಚಿತ್ರದುರ್ಗದಿಂದ ಕಾರ್ನಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಆರೋಪ ಕೇಳಿಬಂದಿದೆ. ಇದರ ಬೆನ್ನಲ್ಲೇ ಈ ಕಾಮಾಕ್ಷಿಪಾಳ್ಯ ಠಾಣೆಯ ಪೊಲೀಸರು 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ಈಗಾಗಲೇ ವಿಚಾರಣೆ ಕೂಡ ಒಳಪಡಿಸಿದ್ದಾರೆ. ಇವತ್ತು ಚಿತ್ರದುರ್ಗದಲ್ಲಿ 4 ಆರೋಪಿಗಳ ಮನೆಗೆ ತೆರಳಿ ಮತ್ತು ಸ್ಥಳ ಮಹಜರು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ರಘು ಅಂತಕ್ಕಂಥ ಆರೋಪಿಯ ಮನೆಯಲ್ಲಿ ಸ್ಥಳ ಮಹಜರನ್ನು ಮಾಡಿದ್ದಾರೆ. ಸೆಕೆಂಡ್ ಒನ್ ಬಂದುಬಿಟ್ಟು ಈಗ ಐನಹಳ್ಳಿ ಕುರುಬರಹಟ್ಟಿಯಲ್ಲಿ ಇರತಕ್ಕಂಥ ರವಿಶಂಕರ್ ಮನೆಯಲ್ಲಿ ಈ ಒಂದು ಸ್ಥಳ ಮಹಜರು ಕಾರ್ಯ ಕೂಡ ನಡೀತಾ ಇದೆ. ಈಗಾಗಲೇ ಏನು ಜೂನ್ 8ನೇ ತಾರೀಕು ಈ ಒಂದು ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿಕೊಂಡು ಹೋಗಲಿಕ್ಕೆ ರವಿಶಂಕರ್ಗೆ ಸೇರಿರ್ತಕ್ಕಂಥ ಇಟಿಯೋಸ್ ಕಾರನ್ನು ಬಳಕೆ ಮಾಡಲಾಗಿತ್ತು. ಆ ಕಾರನ್ನು ಪೊಲೀಸರು ಮತ್ತು ಬೆರಳಚ್ಚು ತಜ್ಞರು ಪರಿಶೀಲನೆಯನ್ನು ನಡೆಸಿದ್ದಾರೆ. ಆ ಕಾರ್ ಒಳಗಡೆ ಏನಾದರೂ ರೇಣುಕಾಸ್ವಾಮಿಗೆ ಸಂಬಂಧಪಟ್ಟಂಥ ಕುರುಗಳು ಲಭ್ಯವಾಗ್ತವ ಅಂದರೆ ಹೇರ್ಸ್ ಆಗಿರ್ಬೋದು, ಬ್ಲಡ್ ಆಗಿರ್ಬೋದು, ಮತ್ತಿತರ ಯಾವುದಾದ್ರೂ ಸಾಕ್ಷ್ಯಾಧಾರಗಳು ಸಿಗ್ತವ ಅಂತಕ್ಕಂಥದ್ದನ್ನು ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ತದನಂತರ ಆ ಒಂದು ನಿಯಮಾನುಸಾರ ಏನು ಅವರು ಪರಿಶೀಲನೆ ಮಾಡಬೇಕಾಗಿತ್ತು ಅಂದರೆ ಆ ಒಂದು ಕಾರನ್ನು ಪರಿಶೀಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಟೆಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗೌಪ್ಯತೆಯನ್ನು ಕಾಯ್ದುಕೊಳ್ಬೇಕಾಗ್ತದೆ. ಹೀಗಾಗಿ ಆ ಕಾರಿಗೆ ಸುತ್ತಲೂ ಕೂಡ ಮರೆಮಾಚಿ ಒಂದು ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ತದನಂತರ ಇದೀಗ ಈ ರವಿಶಂಕರ್ ಮನೆಯೊಳಗೆ ಪೊಲೀಸರು ಕುಳಿತಿದ್ದಾರೆ. ಸುಮಾರು 1 ಗಂಟೆಗೆ ಹೆಚ್ಚು ಕಾಲದಿಂದ ರವಿಶಂಕರ್ನನ್ನು ವಿಚಾರಣೆಗೊಳಪಡಿಸ್ತಾ ಇದ್ದಾರೆ. ಅವರ ಕುಟುಂಬಸ್ಥರನ್ನು ವಿಚಾರಣೆಗೊಳಪಡಿಸ್ತಿದ್ದಾರೆ. ಕಾರಣ ಇಷ್ಟೇ, ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಲಿಕ್ಕೆ ರವಿಶಂಕರ್ ದರ್ಶನ್ ಆ್ಯಂಡ್ ಗ್ಯಾಂಗ್ ಬಳಿ ಏನಾದರೂ ದುಡ್ಡು ಪಡೆದಿದ್ನ ಅಂತಕ್ಕಂಥ ಸಂಶಯಗಳಿದ್ದಾವೆ. ಸಾಕಷ್ಟು ಮಾಹಿತಿ ಕೂಡ ಪೊಲೀಸರಿಗೆ ಲಭ್ಯವಾಗಿದೆ. ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥವರಿಗೆ 5 ಲಕ್ಷ ರೂಪಾಯಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಕೊಟ್ಟಿದೆ ಅಂತಕ್ಕಂಥ ಮಾಹಿತಿ ಕೂಡ ಪೊಲೀಸರಿಗೆ ಇದೆ. ಹೀಗಾಗಿ ಈ ನಿಟ್ಟಿನಲ್ಲೂ ಕೂಡ ಹಲವು ಆಯಾಮಗಳಲ್ಲಿ ಕಾಮಾಕ್ಷಿಪಾಳ್ಯದ ಇನ್ಸ್ಪೆಕ್ಟರ್
ಕಾಮಾಕ್ಷಿ ಪಾಳ್ಯದ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ನೇತೃತ್ವದಲ್ಲಿ ತನಿಖೆ ನಡೆಸ್ತಿದ್ದಾರೆ. ತಾವು ದೃಶ್ಯಗಳಲ್ಲಿ ನೋಡ್ಬೋದು, ಇದೇ ಈಗ ನನ್ನ ಬಲಬದಿಯಲ್ಲಿ ಏನು ವೈಟ್ ಕಲರ್ ವ್ಯಾನ್ ನಿಂತಿದೆ, ಪೊಲೀಸ್ ವ್ಯಾನ್. ಇದೇ ಒಂದು ಪೊಲೀಸ್ ವ್ಯಾನ್ನಲ್ಲಿ ರಘು, ಜಗದೀಶ್ ಮತ್ತು ಅನು ಮತ್ತು ಈ ಐನಹಳ್ಳಿ ಕುರುಬರಹಟ್ಟಿಯ ರವಿಶಂಕರ್ರನ್ನು ಪೊಲೀಸರು ಇಲ್ಲಿ ಕರೆತಂದಿದ್ದಾರೆ. ಮೊದಲಿಗೆ ರವಿಶಂಕರ್ರನ್ನು ವಿಚಾರಣೆಗೊಳಪಡಿಸಿದ್ದಾರೆ. ತದನಂತರ ಇಟಿಯೋಸ್ ಕಾರ್ ಏನು ಕಿಡ್ನಾಪಿಗೆ ಬಳಸಲಾಗಿತ್ತು ಆ ಕಾರನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಆ ಕಾರಿನಲ್ಲಿ ಯಾವೆಲ್ಲ ಮಾಹಿತಿಗಳು ಸಿಕ್ಕಿದವೆ ಅಂತಕ್ಕಂಥದ್ದು ಪೊಲೀಸರು ಈಗಾಗಲೇ ಲಾಕ್ ಮಾಡಿಕೊಂಡಿದ್ದಾರೆ. ಈ ಒಂದು ಕಾರನ್ನು ಕೂಡ ಜಪ್ತಿ ಕೂಡ ಮಾಡಿಕೊಂಡಿದ್ದಾರೆ. ತದನಂತರ ಪೊಲೀಸರು ಏನಂತಂದರೆ ರವಿಶಂಕರ್ನ ಮನೆಯತ್ತ ಧಾವಿಸಿದರು. ಕಾಮಾಕ್ಷಿ ಪಾಳ್ಯದ ಸುಬ್ರಹ್ಮಣ್ಯ CPS ಏನಿದ್ದಾರೆ ಅವರ ನೇತೃತ್ವದ ತಂಡ ಮತ್ತು ಚಿತ್ರದುರ್ಗದ DYSP ದಿನಕರ್ ನೇತೃತ್ವದ ತಂಡ ಕೂಡ ರವಿಶಂಕರ್ ಮನೆಗೆ ಬಂದು ಈಗಾಗಲೇ ಸುಮಾರು 1 ಗಂಟೆಯಿಂದ ವಿಚಾರಣೆಗೊಳಪಡಿಸಿದೆ. ಕುಟುಂಬಸ್ಥರನ್ನು ಕೂಡ ವಿಚಾರಣೆಗೊಳಪಡಿಸಿದೆ ಮತ್ತು ಇವರ ಮೇಲೆ ಯಾವೆಲ್ಲ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ, ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಲಿಕ್ಕೆ, ಕಿಡ್ನಾಪ್ ಮಾಡಲಿಕ್ಕೆ ಎಷ್ಟೆಲ್ಲ ದುಡ್ಡನ್ನು ಪಡೆದಿರ್ಬೋದು ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ಅಂತಕ್ಕಂಥ ಮಾಹಿತಿಗಳು ಪೊಲೀಸರಿಗೆ ಲಭ್ಯ ಆಗಿದೆ. ಆ ಎಲ್ಲ ಮಾಹಿತಿಗಳನ್ನು ಆಧರಿಸಿ ಪೊಲೀಸರು ಈಗಾಗಲೇ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ತಾವು ದೃಶ್ಯಗಳಲ್ಲಿ ನೋಡ್ಬೋದು, ಈ ಒಂದು ರವಿಶಂಕರ್ ಅವರ ಮನೆ ಬಳಿಯಲ್ಲಿ ಚಿತ್ರದುರ್ಗದ ಪೊಲೀಸರು ಹೊರಗಡೆಯಲ್ಲಿ ನಿಂತಿದ್ದಾರೆ ಮತ್ತು ಕಾಮಾಕ್ಷಿ ಪಾಳ್ಯ ಠಾಣೆಯ ಪೊಲೀಸರು ಕೂಡ ಮನೆ ಒಳಗಡೆ ಹೋಗಿ ವಿಚಾರಣೆಯನ್ನು ಒಳಪಡಿಸ್ತಾ ಇದ್ದಾರೆ. ಈ ವಿಚಾರಣೆ ಸುಮಾರು 1 ಗಂಟೆಗೆ ಹೆಚ್ಚು ಕಾಲದಿಂದ ನಡೀತಾ ಇದೆ. ಆದರೆ ಪ್ರಮುಖ ಸಾಕ್ಷ್ಯಗಳು ಪೊಲೀಸರಿಗೆ ಏನೆಲ್ಲ ಸಿಕ್ಕಿರ್ಬೋದು ಅಂತಕ್ಕಂಥದ್ದು ಪೊಲೀಸ್ ತನಿಖೆಯ ಬಳಿಕವಷ್ಟೇ ಗೊತ್ತಾಗಬೇಕಾಗಿದೆ ಅಂತಲೇ ಹೇಳಬೇಕಾಗ್ತದೆ. ಧನ್ಯವಾದ ಬಸವರಾಜ್ ತಮ್ಮ ಮಾಹಿತಿಗಾಗಿ. ಇನ್ನೊಂದೆಡೆ ಪ್ರಕರಣದ 4ನೇ ಆರೋಪಿ ರಾಘವೇಂದ್ರ ಅಲಿಯಾಸ್ ರಘು ಮನೆಯಲ್ಲಿ ಮಹಜರು ನಡೆಸಲಾಗಿದೆ. 4 ಆರೋಪಿಗಳನ್ನು ಕರೆತಂದು ಪೊಲೀಸರು ಪರಿಶೀಲನೆಯನ್ನು ನಡೆಸಿದ್ದಾರೆ. ಪೊಲೀಸರಿಂದ ರಾಘವೇಂದ್ರ ಪತ್ನಿ ಸಹನಾರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಮನೆ ಮಾಲೀಕ ಗೌರಮ್ಮ ಬಸಣ್ಣ ಸಮ್ಮುಖದಲ್ಲಿ ಮಹಜರು ನಡೆಸಲಾಗಿದೆ. ಅನು ಮತ್ತು ಜಗ್ಗ ಮನೆಗೆ ಬಂದಿದ್ದ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ರೇಣುಕಾಸ್ವಾಮಿಯ ಚಿನ್ನದ ಸರ 5 ಲಕ್ಷಕ್ಕಾಗಿ ಶೋಧವನ್ನು ನಡೆಸಲಾಗ್ತಾ ಇದೆ. ಮುಖ್ಯ ಸಾಕ್ಷ್ಯ ರಿಕವರಿಗಾಗಿ ಪೊಲೀಸರಿಂದ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಇದು ಆರೋಪಿ ರಾಘವೇಂದ್ರ ನಿವಾಸದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ರಾಘವೇಂದ್ರ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ. ಈತನ ಮೂಲಕವೇ ಈ ರೇಣುಕಾಸ್ವಾಮಿ ಎಲ್ಲಿ ಕೆಲಸ ಮಾಡ್ತಿದ್ದಾನೆ, ಏನು ಕಥೆ, ಅವನ ಹಿನ್ನೆಲೆ ಏನು, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳಲಾಗಿತ್ತು. ಈತನೇ ಪ್ರಮುಖವಾಗಿ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆತರುವಲ್ಲಿ ಪಾತ್ರವನ್ನು ವಹಿಸಿದ್ದು. ರೇಣುಕಾಸ್ವಾಮಿ ಚಿತ್ರದುರ್ಗದವನು ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಈ ರಾಘವೇಂದ್ರನನ್ನ ದರ್ಶನ್ ಸಂಪರ್ಕ ಮಾಡ್ತಾರೆ, ಅಥವಾ ದರ್ಶನ್ನ ಜೊತೆಗಿದ್ದವರು ಸಂಪರ್ಕ ಮಾಡಿ ಆತ ಎಲ್ಲಿದ್ದಾನೆ, ಏನು ಆತನ ಬ್ಯಾಕ್ಗ್ರೌಂಡ್ ಏನು, ಆತನನ್ನ ಬೆಂಗಳೂರಿಗೆ ಕರೆತರುವಂತಹ ಜವಾಬ್ದಾರಿ ನಿನ್ನದು ಅಂತ ಹೇಳಿ ಕೆಲಸವನ್ನ ಕೊಟ್ಟಾಗ ರಾಘವೇಂದ್ರ ದರ್ಶನ್ ಹೇಳಿದಂತಹ ಮಾತನ್ನ ಚಾಚು ತಪ್ಪದೆ ಪಾಲಿಸಿ ಪಕ್ಕಾ ಪ್ಲಾನ್ ಮಾಡಿ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಗೆ ಕರೆತರ್ತಾರೆ. ಆತನ ಮೇಲೆ ಹಲ್ಲೆಯನ್ನು ಕೂಡ ಇವರೆಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಆ 4 ನಿವಾಸದಲ್ಲಿ ಇವತ್ತು ಪೊಲೀಸರಿಂದ ಮಹಜರು ನಡೆದಿದೆ.